76ನೇ ಗಣರಾಜ್ಯೋತ್ಸವದ ಸಂಭ್ರಮದಲ್ಲಿ ನಾವಿದ್ದೀವಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮತ್ತು ಈ ಬಾರಿಯ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಇಂಡೋನೇಷ್ಯಾದ ಅಧ್ಯಕ್ಷರು ತೆರಳುತ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಐತಿಹಾಸಿಕ ಬಗ್ಗಿಯಲ್ಲಿ ಇಬ್ಬರು ಕೂಡ ತೆರಳುತ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಅತಿಥಿಗಳಾದ ಲಿಂಗಣ್ಣ ಸರ್ ನಮ್ಮ ಜೊತೆ ಇದ್ದಾರೆ. 76ನೇ ಗಣರಾಜ್ಯೋತ್ಸವ ಸಂವಿಧಾನ ಇಡೀ ಭಾರತಕ್ಕೆ ಹಕ್ಕು ಸಮಾನತೆ ಎಲ್ಲವನ್ನೂ ಕೊಟ್ಟಿದ್ದರ ದ್ಯೋತಕವಾಗಿ ಜನವರಿ 26ರಂದು ನಾವು ಆಚರಣೆ ಮಾಡ್ತೀವಿ. ಈಗಿನ ದೃಶ್ಯಗಳು ಆಗಿನ ಸಂದರ್ಭ ಹೆಂಗ್ ಮೆಲುಕು ಹಾಕ್ತೀರಿ? 75 ವರ್ಷಗಳ ಹಿಂದೆ ಆಗ ಮೊದಲನೇ ಗೆಸ್ಟ್ ಆಗಿ ಇಂಡೋನೇಷ್ಯಾದ ಪ್ರೆಸಿಡೆಂಟ್ನೇ ಕರೆದಿದ್ರು. ಆ ಗೆಸ್ಟ್ನ ಹೇಗೆ ಆಯ್ಕೆ ಮಾಡ್ಕೋತಾರೆ ಅಂದರೆ, ಆಗ ಒಂದು ನಿಯಮ ಮಾಡಿದ್ರು. ಯಾರು ನಾನ್ ಅಲೈನ್ಡ್ ಕಂಟ್ರೀಸ್ ಇರ್ತಾರೆ, ನಾನ್ ಅಲೈನ್ಡ್ ಮೂವ್ಮೆಂಟ್ ಕಂಟ್ರೀಸ್ ಅಂದರೆ ಈ ಕಡೆ ರಷ್ಯಾ ಜೊತೆನೂ ಒಪ್ಪಂದ ಇರಲ್ಲ, ಈ ಕಡೆ ಅಮೇರಿಕಾ ಜೊತೆನೂ ಒಪ್ಪಂದ ಇರಲ್ಲ, ಇವರಿಬ್ಬರ ಮಧ್ಯೆನೂ ಯಾವ ವಿಧವಾದ ಒಪ್ಪಂದನೂ ಇರಲ್ಲ, ಅಂಥ ರಾಷ್ಟ್ರಗಳ ಒಂದು ಒಕ್ಕೂಟ ಮಾಡ್ಕೋತಾರೆ. ಅದರಿಂದ ಮೊದಲನೇ ಚೀಫ್ ಗೆಸ್ಟ್ನ ಆಯ್ಕೆ ಮಾಡ್ಕೋತಾರೆ. ಈ ಮೊದಲನೇ ಚೀಫ್ ಗೆಸ್ಟ್ ಆಗ ಆಗಿದ್ದೇ ಇಂಡೋನೇಷ್ಯಾದ ಪ್ರೆಸಿಡೆಂಟ್ ಆಗಿದ್ರು. ಸೊ ಅವ್ರನ್ನ ಮೊದಲನೇ ಚೀಫ್ ಗೆಸ್ಟ್ ಮಾಡ್ತಾರೆ. ಆಮೇಲೆ 1950ರಿಂದ 55 ತನಕ ಒಂದೇ ಕಡೆ ನಡೆಯಲ್ಲ, ಡಿಫ್ರೆಂಟ್ ಪ್ಲೇಸಸ್ ಅಲ್ಲಿ ರಿಪಬ್ಲಿಕ್ ಡೇ ನಡೆಯುತ್ತೆ. ಅಂದ್ರೆ 5 ವರ್ಷಗಳ ಕಾಲ ಬೇರೆ ಬೇರೆ ಜಾಗಗಳಲ್ಲೇ ಮಾಡ್ಕೊಂಬರ್ತಾರೆ. ಸೊ ಯಾವುದೂ ಒಂದು ನಿಗದಿತವಾದ ಸ್ಥಳ ಇರಲ್ಲ ಅವ್ರಿಗೆ. ಆಮೇಲೆ ಏನು ಮಾಡ್ತಾರೆ, 1955 ಆ ಕಿಂಗ್ಸ್ ರೋಡ್ ಅನ್ನೋದನ್ನು ರಾಜ್ಪಥ್ ರೋಡ್ ಅಂತ ಮಾಡ್ಕೋತಾರೆ. ಆ ರಾಜ್ಪಥ್ ರೋಡ್ ಇವತ್ತು ಕರ್ತವ್ಯ ಪಥ್ ಅಂತ ಕರಿತೀವಿ ನಾವು. ಆ ಕರ್ತವ್ಯ ಪಥ್ನ ಈಗ ಅದನ್ನು 1955ಇಂದ ಕಂಟಿನ್ಯೂಸ್ ಆಗಿ ಅಲ್ಲೇ ನಡ್ಕೊಂಬರ್ತಾ ಇರೋ ಒಂದು ಪರಂಪರೆಯನ್ನು ಶುರು ಮಾಡ್ಕೊಂಡಿದ್ದೀವಿ ನಾವು. 71 ವರ್ಷಗಳಿಂದ ಅಲ್ಲೇ ನಡ್ಕೊಂಡು ಬರ್ತಾ ಇದೆ. ಅದೇ ವಿ ಹ್ಯಾವ್ ನಾಟ್ ಚೇಂಜ್ ದ ಪ್ಲೇಸಸ್, ಅಲ್ಲೇ ನಡ್ಕೊಂಡು ಬರ್ತಾ ಇದೆ. ಸುಮಾರು ಈ ಒಂದು ಪೆರೇಡ್ ಮಾಡಬೇಕಾದ್ರೆ 6 ತಿಂಗಳ ಕಾಲ ಕಠಿಣವಾದ ಶ್ರಮ ವಹಿಸ್ತಾರೆ ಇಲ್ಲೆಲ್ಲ ಬಂದು ಭಾಗವಹಿಸೋರು. ಅಂದರೆ ಎಷ್ಟು ಅಂದರೆ ಎವ್ರಿ ಮಿನಿಟ್ ಕೌಂಟ್ಸ್. ಅವ್ರು ಮಾರ್ಚ್ ಪಾಸ್ಟ್ ಮಾಡೋ ಎವ್ರಿ ಮಿನಿಟ್ ಕೌಂಟ್ ಆಗುತ್ತೆ. ಈ ಟೈಮಲ್ಲಿ ಇಷ್ಟೇ ಮುಗಿಬೇಕು, ಈ ಟೈಮಲ್ಲಿ ಇದೇ ಬರಬೇಕು, ಅಷ್ಟು ಮೆಟಿಕ್ಯುಲಸ್ ಆಗಿ ಇದಕ್ಕೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಆ ಮೆಟಿಕ್ಯುಲಸ್ನೆಸ್ ಅಲ್ಲಿ ಒಂದು ಚೂರು ಹೆಚ್ಚು ಕಮ್ಮಿ ಆದ್ರೂ ದ ಹೋಲ್ ಪ್ರೋಗ್ರಾಮ್ ಗೆಟ್ಸ್ ಇಶ್ಯೂಸ್ ಆಗಿಬಿಡುತ್ತೆ. ಸೊ ದಿಸ್ ಇಸ್ ಎ ವೆರಿ ಮೆಟಿಕ್ಯುಲಸ್ಲಿ ಪ್ಲ್ಯಾನ್ಡ್ ಪ್ರೋಗ್ರಾಮ್ ಆಗುತ್ತೆ. ಸೊ ಹಿಂದೆ ಎಲ್ಲ ಒಂದು 150 ಕೋಟಿ 2014 ಈ ಒಂದು ಪ್ರೋಗ್ರಾಮ್ ಮಾಡೋಕ್ಕೆ 100ರಿಂದ 150 ಕೋಟಿ ಇರ್ತಿತ್ತು. ನೌ ಇಟ್ ಹ್ಯಾಸ್ ಕಮ್ ಟು ಮೇ ಬಿ ಅರೌಂಡ್ 400 crores ಇದೊಂದು ದಿವಸಕ್ಕೆ ಒಂದು ಪ್ರೋಗ್ರಾಮ್ ಮಾಡೋಕ್ಕೆ. ಅಷ್ಟು ಖರ್ಚಾಗುತ್ತೆ ಇದನ್ನು ಪ್ರೋಗ್ರಾಮ್ ಮಾಡೋಕ್ಕೆ. ಅಫ್ಕೋರ್ಸ್ ನಾನು ಹೇಳಿದ್ನಲ್ಲ, ಚೀಫ್ ಗೆಸ್ಟ್ ಆಯ್ಕೆ ಮಾಡಬೇಕಾದ್ರೆ ಸುಮಾರು 6 ತಿಂಗಳಿಂದನೇ ಪ್ಲಾನ್ ಮಾಡ್ತಾರೆ. ಸುಮ್ಮನೆ ಯಾರನ್ನೋ ಚೀಫ್ ಗೆಸ್ಟ್ ಅಂತ ಕರೆಯಲ್ಲ ಅವರು. ನಮ್ಮ ದೇಶದ ಯಾವ ಥರ ನಮಗೆ ಅವ್ರ ಸಪೋರ್ಟ್ ಬೇಕಾಗುತ್ತೆ, ನಮ್ಮದು ಅವ್ರದ್ದು ಬಿಸ್ನೆಸ್ ಯಾವ ಥರ ರೂಪುಗೊಳ್ಳುತ್ತೆ, ನಾವೇನು ಅವ್ರಿಗೆ ಎಕ್ಸ್ಪೋರ್ಟ್ ಮಾಡ್ಬೋದು, ಅವ್ರೇನು ನಮ್ಗೆ, ಹಾಗೂ ನಮ್ಮ ಪರಂಪರೆ ಹಾಗೂ ನಾವು ಬೆಳೆದು ಬಂದ ರೀತಿಯಿಂದ ಹಿಡಿದು ಪ್ರತಿಯೊಂದರ ಅನಾವರಣ ಆಗತ್ತೆ. ಇವತ್ತು ಇಡೀ ದೆಹಲಿಯಾದ್ಯಂತ ಹಬ್ಬ, ಅದು ಭಾರತದ ಹಬ್ಬ. ಸೊ ಅದರ ವೈಭವದ ಬಗ್ಗೆ ಏನು ಹೇಳ್ತೀರಿ? ಹೆಂಗೆ ಇವತ್ತು ಈ ಬಾರಿಯ ಒಂದು ಥೀಮ್ ಇರೋದು ಸುವರ್ಣ ಭಾರತ, ಪರಂಪರೆ ಮತ್ತು ಅಭಿವೃದ್ಧಿ. ಸ್ವರ್ಣಿಮ್ ಭಾರತ ವಿರಾಸತ್ ಅವ್ರ ವಿಕಾಸ್ ಅಂತ ಮಾಡಿದೀವಿ. ಅಂದ್ರೆ ಗೋಲ್ಡನ್ ಭಾರತ ಅಂತ, ಸುವರ್ಣ ಭಾರತ. ವಿರಾಸತ್ ಅಂದ್ರೆ ಹೆರಿಟೇಜ್, ಅಂದ್ರೆ ನಮ್ಮ ಪರಂಪರೆ, ನಮ್ಮ ಹಾರ್ಟ್, ಕಲ್ಚರು, ನಾವು ಹೇಗೆ ಬೆಳೆದು ಬಂದ ರೀತಿ, ನಮ್ಮ ದೇಶಕ್ಕೆ ಒಂದು ಐಡೆಂಟಿಟಿ ಕೊಟ್ಟಿದ್ದಂಥ ಪರಂಪರೆಯನ್ನು ನಾವು ಮರಿಬಾರ್ದು. ಎಷ್ಟೊಂದು ಪರಂಪರೆಗಳೆಲ್ಲ ಸೇರಿ ನಮ್ಮ ದೇಶಕ್ಕೊಂದು ಐಡೆಂಟಿಟಿ ಕೊಟ್ಟಿದೆ. ನೆಕ್ಸ್ಟ್ ಬಂದು ವಿಕಾಸ್ ಅಂದರೆ ಡೆವಲಪ್ಮೆಂಟ್. ಯಾವ ಥರ ಡೆವಲಪ್ ಆಗ್ತಾ ಇದೀವಿ ಭಾರತ, ಇಂಡಸ್ಟ್ರಿಯಲೈಸ್ ಆಗ್ಬೋದು, ಅನೇಕ ಕ್ಷೇತ್ರಗಳಲ್ಲಿ, ಹಾರ್ಟ್ ಆಗ್ಬೋದು, ಕಲ್ಚರ್ ಆಗ್ಬೋದು, ಬ್ಯಾಂಕಿಂಗ್ ಆಗ್ಬೋದು, ಎಲ್ಲ ತರಾವರಿ ಡೈವರ್ಸಿಫೈಡ್ ಫೀಲ್ಡಲ್ಲಿ ಹೇಗೆ ಬೆಳೀತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.